ನೀವು ಈ ರೀತಿ ಮಾಡೋದರಿಂದ ಜನರಿಗೆ ಏನು ಉಪಯೋಗ ಅಂತ ವಿಷ್ಣು ಸರ್ ಅವರು ಅವರ ಅಭಿಮಾನಿಗಳಿಗೆ ಯಾಕೆ ಹೇಳಿದರು? ವಿಷ್ಣು ಸರ್ ಅವರ ಏರಿಯಾದಲ್ಲಿನ ಒಬ್ಬ ಕಾನ್ಸ್ಟೇಬಲನ್ನು ಭೇಟಿ ಮಾಡಬೇಕು ಅಂತ ವಿಷ್ಣು ಸರ್ ಅವರು ಯಾಕೆ ಪೊಲೀಸ್ ಸ್ಟೇಷನ್ಗೆ ಬಂದರು? ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಸ್ನೇಹಿತರೆ, ವಿಷ್ಣು ಸರ್ ಅವರು ಯಾವಾಗಲೂ ಒಂದು ಆಡಂಬರವನ್ನು ಅಷ್ಟು ಇಷ್ಟಪಡ್ತಿರಲಿಲ್ಲ. ಅವರು ಯಾವುದೇ ಒಂದು ಕೆಲಸ ಮಾಡಬೇಕಿದ್ರೂ ಕೂಡ ಈ ಒಂದು ಕೆಲಸದಿಂದ ಜನರಿಗೆ ಏನು ಉಪಯೋಗ ಆಗುತ್ತೆ, ಸಮಾಜಕ್ಕೆ ಯಾವ ರೀತಿ ಒಂದು ಸಂದೇಶ ಹೋಗುತ್ತೆ, ಈ ರೀತಿಯ ವಿಚಾರಗಳಿಗೆ ಒಂದು ಮೊದಲ ಪ್ರಾಶಸ್ತ್ಯವನ್ನು ಕೊಡ್ತಿದ್ರು. ವಿಷ್ಣು ಸರ್ ಅವರಿಗೆ 2005ರಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಒಂದು ಗೌರವ ಡಾಕ್ಟರೇಟನ್ನು ಘೋಷಣೆ ಮಾಡುತ್ತೆ. ಈ ವಿಚಾರ ಅವರ ಅಭಿಮಾನಿಗಳಿಗೆ ತುಂಬ ಒಂದು ಸಂತಸವನ್ನು ಕೊಡುತ್ತೆ. ಆದರೆ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಈ ಒಂದು ಡಾಕ್ಟರೇಟನ್ನು ಒಂದು ಸಂಭ್ರಮಿಸಲಿಕ್ಕೆ ಯಾವುದೇ ರೀತಿಯ ಒಂದು ಸಮಾರಂಭ ಮಾಡಲಿಕ್ಕೆ ಮುಂದಾಗೋದಿಲ್ಲ. ಈ ವಿಷಯದಿಂದ ವಿಷ್ಣು ಸರ್ ಅವರ ಅಭಿಮಾನಿಗಳಿಗೆ ಒಂಥರ ಒಂದು ಬೇಸರ ಆಗುತ್ತೆ. ಸರಿ, ಅವರು ಮಾಡದಿದ್ದರೇನಂತೆ, ಈ ವಿಷಯವನ್ನು ತುಂಬ ಒಂದು ವಿಜೃಂಭಣೆಯಿಂದ ಸಂಭ್ರಮಿಸೋಣ ಅಂತ ಅವರೆಲ್ಲ ವಿಚಾರ ಮಾಡ್ತಾರೆ. ಸರಿ, ಒಂದು ದೊಡ್ಡ ಸಮಾರಂಭ ಮಾಡಬೇಕು ಅಂತ ಆಯಿತು. ಇದಕ್ಕೆ ವಿಷ್ಣು ಸರ್ ಅವರ ಒಂದು ಅನುಮತಿಯನ್ನು ತೆಗೆದುಕೊಳ್ಳೋಣ ಅಂತ ಈ ಅಭಿಮಾನಿಗಳೆಲ್ಲ ವಿಷ್ಣು ಸರ್ ಅವರನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾರೆ. ಅವ್ರನ್ನ ಭೇಟಿ ಮಾಡಿ ಈ ವಿಚಾರಕ್ಕಾಗಿ ಒಂದು ದೊಡ್ಡದಾಗಿ ಒಂದು ಸಮಾರಂಭವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ, ಬಹಳ ಒಂದು ವಿಜೃಂಭಣೆಯಿಂದ ಇದನ್ನು ಆಚರಿಸಬೇಕು, ನೀವು ಇದಕ್ಕೆ ಒಪ್ಪಿಗೆ ಕೊಡಬೇಕು ಅಂತ ಅವ್ರನ್ನ ಕೇಳ್ತಾರೆ. ಆಗ ವಿಷ್ಣು ಸರ್ ಅವರು, ನೀವು ಇಷ್ಟೆಲ್ಲ ಒಂದು ದೊಡ್ಡ ಸಮಾರಂಭ ಮಾಡೋ ಬದಲು ಜನರಿಗೆ ಉಪಯೋಗವಾಗುವಂತಹ ಒಂದು ಯಾವುದಾದ್ರು ಕೆಲಸ ಮಾಡಿ, ಆ ರೀತಿ ವಿಷಯವನ್ನು ನಾವು ಸಂಭ್ರಮಿಸೋಣ, ಇದರಿಂದ ನನಗೂ ಖುಷಿಯಾಗತ್ತೆ, ಜನರಿಗೂ ಖುಷಿಯಾಗತ್ತೆ, ಒಟ್ಟಿನಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ವಿಷ್ಣು ಸರ್ ಅವರು ಈ ರೀತಿ ಒಂದು ಸಲಹೆ ಕೊಟ್ಟಾಗ ಅವರ ಅಭಿಮಾನಿಗಳು ಕೂಡ ಈ ವಿಷಯ ಸರಿ ಅಂತ ಅನಿಸುತ್ತೆ. ಅವರಿಗೆ ಖುಷಿ ಕೊಡೋ ರೀತಿಯೇ ನಾವೇ ಒಂದು ಸಂಭ್ರಮವನ್ನು ಆಚರಿಸೋಣ ಅಂತ ಅವರ ಅಭಿಮಾನಿಗಳೆಲ್ಲ ನಿರ್ಧಾರ ಮಾಡ್ತಾರೆ. ಹೀಗೆ ಒಂದು ನಿರ್ಧಾರ ಮಾಡಿದ ಮೇಲೆ ಗೋಪಾಲಸ್ವಾಮಿ ಶಿಶುವಿಹಾರದಲ್ಲಿ ಒಂದು ಬೋರ್ವೆಲ್ಲನ್ನು ತೋಡಿಸ್ತಾರೆ. ನಂತರ ಇದೇ ಒಂದು ನೆಪದಲ್ಲಿ ಬಹಳಷ್ಟು ಜನ ಒಂದು ಸಾಧಕರಿಗೆ, ಹಾಗೆಯೇ ಹಣದ ಅವಶ್ಯಕತೆ ಇರೋರಿಗೆ ಒಂದು ಹಣ ಸಹಾಯವನ್ನು ಮಾಡ್ತಾರೆ. ನಂತರ ಒಂದು ಗೌರವ ಡಾಕ್ಟರೇಟ್ ಬಂದಿರೋ ವಿಷಯಕ್ಕೆ ಒಂದು ಸಮಾರಂಭವನ್ನು ಮಾಡಿ ಅದರಲ್ಲಿ ಬಹಳಷ್ಟು ಸಾಧಕರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಸಂಭ್ರಮಿಸ್ತಾರೆ. ಈ ರೀತಿ ವಿಷ್ಣು ಸರ್ ಅವರು ತಾವಷ್ಟೇ ಅಲ್ಲದೆ ತಮ್ಮ ಅಭಿಮಾನಿಗಳು ಕೂಡ ಒಂದು ಸಮಾಜಕ್ಕೆ ಒಳ್ಳೆಯದಾಗುವಂತಹ ಒಂದು ಕಾರ್ಯವನ್ನು ಮಾಡಲಿ ಅಂತ ಬಯಸ್ತಿದ್ರು. ಇನ್ನೊಮ್ಮೆ ವಿಷ್ಣು ಸರ್ ಅವರಿದಂತಹ ಏರಿಯಾದಲ್ಲಿ ಭಾಳಷ್ಟು ಕಳ್ಳತನ ಆಗ್ತಿರುತ್ತೆ. ಇದೇ ಏರಿಯಾದಲ್ಲಿನ ತಿಲಕ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಸೋಮಶೇಖರ್ ಅಂತ ಒಂದು ಕಾನ್ಸ್ಟೇಬಲ್ ಇರ್ತಾರೆ. ಈ ಸೋಮಶೇಖರ್ ಅವರಿಗೆ ಒಮ್ಮೆ ರಾತ್ರಿ ಹೊಯ್ಸಳ ಒಂದು ರೌಂಡ್ಸ್ ಹಾಕುತ್ತಲ್ಲ, ಆ ಡ್ಯೂಟಿಗೆ ಹಾಕಿರ್ತಾರೆ. ಈ ರೀತಿ ಅವರು ಡ್ಯೂಟಿಯಲ್ಲಿ ಒಂದು ರೌಂಡ್ಸ್ ಹಾಕ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ತುಂಬ ಒಂದು ಅನುಮಾನಾಸ್ಪದವಾಗಿ ಇವ್ರಿಗೆ ಕಾಣ್ತಾರೆ. ಸರಿ ಅಂತ ಅವರನ್ನು ನಿಲ್ಲಿಸಿ ವಿಚಾರಣೆ ಮಾಡಬೇಕು ಅಂತ ಗಾಡಿಯನ್ನು ನಿಲ್ಲಿಸಿದಾಗ ಅವನು ಸೀದಾ ಓಡಲಿಕ್ಕೆ ಆರಂಭ ಮಾಡ್ತಾನೆ. ಈ ಒಂದು ವ್ಯಕ್ತಿಯನ್ನು ಬೆನ್ನಟ್ಟಿ ಅವನನ್ನು ಹಿಡಿದು ಅವನ ಬ್ಯಾಗ್ನಲ್ಲಿ ಏನಿದೆ ಅಂತ ಒಂದು ಚೆಕ್ ಮಾಡಿದಾಗ ಬಹಳಷ್ಟು ಒಡವೆಗಳು ಸಿಗುತ್ತವೆ. ಸುಮಾರು ಚೈನು, ಬಳೆ, ಉಂಗುರ, ಈ ರೀತಿ ಭಾಳಷ್ಟು ಚಿನ್ನದ ಒಡವೆಗಳಿರುತ್ತೆ. ಈ ಒಡವೆಗಳೆಲ್ಲ ಎಲ್ಲಿಂದ ಬಂತು ಏನು ಅಂತ ಒಂದು ವಿಚಾರಣೆ ಮಾಡಿದಾಗ ಈ ವ್ಯಕ್ತಿ ಸುಮಾರು 2 ವರ್ಷದಿಂದ ಇದೇ ಏರಿಯಾದಲ್ಲಿ ಕಳ್ಳತನ ಮಾಡ್ಕೊಂಡು ಬಂದಿದ್ದಾನೆ ಅಂತ ಸೋಮಶೇಖರ್ ಅವರಿಗೆ ಗೊತ್ತಾಗುತ್ತೆ. ಆ ಎಲ್ಲ ಒಡವೆಗಳನ್ನು ಇವರು ವಶಪಡಿಸ್ಕೊಂಡು ಒಂದು ಮಾಲೀಕರಿಗೆ ವಾಪಸ್ ಕೊಡ್ತಾರೆ. ಹೀಗೆ 2 ವರ್ಷಗಳಿಂದ ನಡೀತಿದ್ದಂತಹ ಈ ಒಂದು ಕಳ್ಳತನದ ಕೇಸನ್ನು ಸೋಮಶೇಖರ್ ಅವರು ಭೇದಿಸಿರ್ತಾರೆ. ಈ ವಿಷಯ ಪೇಪರಲ್ಲಿ ಎಲ್ಲ ಕಡೆ ಬಂದು ಭಾಳಷ್ಟು ಜನರಿಗೆ ಗೊತ್ತಾಗುತ್ತೆ. ಹೀಗೆ ವಿಷ್ಣು ಸರ್ ಅವರ ಕಿವಿ ಕೂಡ ಈ ಸುದ್ದಿ ಮುಟ್ಟುತ್ತೆ. ಆಗ ವಿಷ್ಣು ಸರ್ ಅವರು ತಿಲಕ್ ನಗರ ಪೊಲೀಸ್ ಸ್ಟೇಷನ್ಗೆ ಬಂದು ಈ ಒಂದು ಕಳ್ಳತನವನ್ನು ಹಿಡಿದಂತಹ ಆ ಅಧಿಕಾರಿ ಯಾರು ಅಂತ ಕೇಳ್ತಾರೆ. ಆಗಲಿದ್ದವರು ಕಾನ್ಸ್ಟೇಬಲ್ ಸೋಮಶೇಖರ್ ಅಂತ, ಇವರೇ ಈ ಒಂದು ಕಳ್ಳತನವನ್ನು ಭೇದಿಸಿದ್ದು ಅಂತ ಹೇಳ್ತಾರೆ. ವಿಷ್ಣು ಸರ್ ಅವರು ಸೋಮಶೇಖರ್ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಸುಮಾರು 25,000 ರೂಪಾಯಿ ಬೆಲೆ ಬಾಳುವಂತಹ ಒಂದು ಜರ್ಕಿನನ್ನು ಉಡುಗೊರೆಯಾಗಿ ಕೊಡ್ತಾರೆ. ಅದಷ್ಟೇ ಅಲ್ಲದೆ ಸುಮಾರು 25,000 ರೂಪಾಯಿ ಒಂದು ನಗದು ಕ್ಯಾಶನ್ನು ಕೂಡ ಅವರಿಗೆ ಒಂದು ಬಹುಮಾನವಾಗಿ ಕೊಡ್ತಾರೆ. ಈ ರೀತಿ ಒಂದು ಬಹುಮಾನವನ್ನು ಕೊಟ್ಟು ಸೋಮಶೇಖರ್ ಅವರಿಗೆ, ನೀವು ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಾ, ನಿಮಗೆ ಮುಂದೆ ತುಂಬ ಒಂದು ದೊಡ್ಡ ಯಶಸ್ಸು ಸಿಕ್ಕಲಿ ಅಂತ ಹರಸ್ತಾರೆ. ನಂತರ ಅಲ್ಲಿರುವ ಪೊಲೀಸ್ ಅಧಿಕಾರಿಗಳ ಹತ್ರ ಇವರು ಒಂದು ಒಳ್ಳೆಯ ಕೇಸನ್ನು ಸಾಲ್ವ್ ಮಾಡಿದ್ದಾರೆ, ಹೀಗಾಗಿ ಇವರಿಗೆ ಸೋಮಶೇಖರ್ ಅಂತ ಕರಿಬೇಡಿ, ಇನ್ನು ಮುಂದೆ ಟೈಗರ್ ಸೋಮಶೇಖರ್ ಅಂತ ಕರೀರಿ, ಕೇಳಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಈ ರೀತಿ ಸೋಮಶೇಖರ್ ಅವರು ಟೈಗರ್ ಸೋಮಶೇಖರ್ ಆಗಿ ಒಂದು ಪ್ರಸಿದ್ಧಿಯನ್ನು ಪಡಿತಾರೆ. ಹಾಗೆಯೇ ವಿಷ್ಣು ಸರ್ ಅವರು ಅವರಿಗೆ ಒಂದು ಭೇಟಿ ಮಾಡಿದ್ದು, ಬಹುಮಾನವನ್ನು ಕೊಟ್ಟಿದ್ದು, ಪ್ರಶಂಸೆ ಮಾಡಿದ್ದು
ಇದು ಅವರಿಗೆ ಒಂದು ಮುಂದೆ ಅವರ ಪೊಲೀಸ್ ಒಂದು ಕರ್ತವ್ಯದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸ್ಫೂರ್ತಿ ಕೊಡುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋದಲ್ಲಿ ಹೇಳಿರುವಂತಹ ವಿಷಯಗಳನ್ನು ಸಿದ್ದಾಪುರ ಶಿವಕುಮಾರ್ ಅವರು ಬರೆದ ಆ ಕಾರಣದಂತೆ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಹಾಗೆಯೇ ಇನ್ನಷ್ಟು ಕುತೂಹಲಭರಿತವಾದ ವಿಷಯಗಳನ್ನು ನೀವು ತಿಳ್ಕೋಬೇಕು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.